ಇನ್ನು ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ ಬಗ್ಗೆ ಏನು ಆರೋಪ ಕೇಳಿ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದ ಆಡಿಯೋ ವಿಡಿಯೋ ಪರಿಶೀಲನೆಯಾಗಬೇಕು ಅಂತ ಸಭಾಪತಿಗಳು ಸೂಚಿಸಿದ್ದಾರೆ. ಕಾರ್ಯದರ್ಶಿಯಿಂದ ಸದನದ ಆಡಿಯೋ ವಿಡಿಯೋ ಪರಿಶೀಲನೆಯಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಮಾನತಾಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಆಗ್ರಹ. ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಈ ಆರೋಪವನ್ನ ಈಗ ಸಿಟಿ ರವಿ ಮೇಲೆ ಕಾಂಗ್ರೆಸ್ ಮಾಡ್ತಾ ಇದೆ. ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ. ಹೀಗಾಗಿ ಸಭಾಪತಿಗಳಿಗೂ ಕೂಡ ಈ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಆಗ ಸದನದ ಆಡಿಯೋ ವಿಡಿಯೋ ಪರಿಶೀಲನೆಯಾಗಲಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಭಾಪತಿಗಳು. ಕಾರ್ಯದರ್ಶಿಯಿಂದ ಈ ಆಡಿಯೋ ವಿಡಿಯೋ ಪರಿಶೀಲನೆಯಾಗಲಿ ಎನ್ನುವ ಸೂಚನೆಯನ್ನ ನೀಡಿದ್ದು. ಈ ಮಧ್ಯೆ ಈ ಘಟನೆಯ ಹಿನ್ನೆಲೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಮಾನತಾಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಆಗ್ರಹ. ಸದನದಲ್ಲಾದಂತಹ ಸಂಘರ್ಷ ಗಮನಿಸ್ತಾ ಇದೆ. ಹೊರಗಡೆಯೂ ಕೂಡ ಬಹಳ ವ್ಯಾಪಕ ಆಕ್ರೋಶ ವ್ಯಕ್ತ ಆಯಿತು. ಸದನದ ಒಳಗೂ ಸಿಟಿ ರವಿ ಅಮಾನತಿಗೆ ಕಾಂಗ್ರೆಸ್ ಆಗ್ರಹಿಸಿತು. ಶಾ ಹೇಳಿಕೆ ವಿರುದ್ಧ ವ್ಯಕ್ತವಾಗ್ತಾ ಇದ್ದಂತಹ ಆಕ್ಷೇಪ ಪ್ರತಿಭಟನೆ ಈಗ ಸಿಟಿ ರವಿ ವಿರುದ್ಧ ಡೈವರ್ಟ್ ಆಗಿದೆ. ಯಾಕಂದ್ರೆ ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಸಿಟಿ ರವಿ ಬಳಕೆ ಮಾಡಿದಂತಹ ಪದ ಬಳಕೆ ಏನಿದೆ ಅದು ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹವಾದಂತಹ ಪದ ಬಳಕೆ ಮಾಡಿದ್ರು ಅನ್ನೋದು ಈಗ ಕೇಳಿ ಬಂದಿರುವಂತಹ ಆರೋಪ. ಒಂದೆರಡಲ್ಲ 10 ಬಾರಿ ಆ ಪದ ಬಳಕೆ ಮಾಡಿದ್ದಾರೆ ಎನ್ನುವ ಆರೋಪವನ್ನು ಮಾಡ್ತಾ ಇದ್ದಾರೆ. ದಾಖಲೆಗಳನ್ನ ಪರಿಶೀಲಿಸಲಿ, ಆಮೇಲೆ ಪ್ರತಿಕ್ರಿಯಿಸ್ತೀನಿ, ನಾನು ಯಾವುದೇ ರೀತಿಯಲ್ಲೂ ಕೂಡ ಹಾಗೆ ಮಾತನಾಡಿಲ್ಲ ಅನ್ನೋದು ಸಿಟಿ ರವಿ ಹೇಳಿಕೆ. ಇನ್ನು ಎಂಎಲ್ಸಿ ಸಿಟಿ ರವಿ ವಿರುದ್ಧ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿತಾ ಇದೆ. ಆಡಿಯೋ ವಿಡಿಯೋ ಸಾಕ್ಷಿ ಇಲ್ದಿದ್ರೆ ಏನಂತೆ, ಸಾಕ್ಷಿದಾರರ ಆಧಾರದಲ್ಲಿ ಕ್ರಮ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಆಗ್ರಹ. ಕ್ರಮ ಕೈಗೊಳ್ಳೋದಕ್ಕೆ ಹೊರಟ್ಟಿಗೆ ಕೈ ನಾಯಕರು ಮನವಿ ಮಾಡಿದ್ದಾರೆ. ಕಾನೂನು ತಜ್ಞರ ಮೊರೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಸಾಕ್ಷಿ ಏನಿದೆ, ಆಡಿಯೋ ವಿಡಿಯೋ ಪರಿಶೀಲನೆಯಾಗಲಿ, ಸಾಕ್ಷಿ ಏನಿದೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು ಸಿಟಿ ರವಿ. ಆಡಿಯೋ ವಿಡಿಯೋಗಳ ಸಾಕ್ಷಿ ಇಲ್ಲದೆ ಇದ್ರೇನಂತೆ, ಅಲ್ಲಿ ಸಾಕ್ಷಿದಾರರಿದ್ದಾರೆ, ಅಂದ್ರೆ ಕೇಳಿಸ್ಕೊಂಡಂತವರಿದ್ದಾರೆ, ಹಾಗಾಗಿ ಕ್ರಮ ಆಗಬೇಕಾಗಿದೆ ಎನ್ನುವಂಥದ್ದು ಕೈ ನಾಯಕರ ಮನವಿ. ಜೊತೆಗೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್ ನಾಯಕರು. ಸಿಟಿ ರವಿ ಅಮಾನತಿಗೆ ಕಾಂಗ್ರೆಸ್ ನಾಯಕರು ಆಗ್ರಹವನ್ನ ಮಾಡಿದ್ರು. ಜೊತೆಗೆ ಆಡಿಯೋ ವಿಡಿಯೋ ಸಾಕ್ಷಿ ಇಲ್ದಿದ್ರು ಅಲ್ಲಿದ್ದಂತಹ ಪ್ರತ್ಯಕ್ಷ ಸಾಕ್ಷಿದಾರರ ಆಧಾರದಲ್ಲಿ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ಮಾಡಿದ್ದಾರೆ.